ವಿಧಾನಸೌಧಕ್ಕೆ ಆಗಮಿಸುವ ಸಾರ್ವಜನಿಕರಿಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ನೂತನವಾಗಿ ನಿರ್ಮಿಸಿರೋ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ಪೀಕರ್ ಖಾದರ್ ಮತ್ತು ಸಭಾಪತಿ ಹೊರಟ್ಟಿ ಉದ್ಘಾಟನೆ ಮಾಡಿದ್ರು. ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಘಟಕ ನಿರ್ಮಾಣ ಮಾಡಲಾಗಿದ್ದು, ವಿಧಾನಸೌಧದ ಪ್ರಮುಖ ದಿಕ್ಕುಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ವೇಳೆ ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ, ವಿಧಾನಸೌಧಕ್ಕೆ ಸಾವಿರಾರು ಜನ ಪ್ರತಿನಿತ್ಯವೂ ಬರ್ತಾರೆ, ಅವರಿಗೆ ಕುಡಿಯುವ ನೀರು ಬೇಕು ಅಂತ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಲೋಕೋಪಯೋಗಿ ಇಲಾಖೆ ಇದನ್ನ ನಿರ್ವಹಣೆ ಮಾಡಲಿದೆ. ಸಾಮಾಜಿಕ ಕಾರ್ಯಕರ್ತ ಸೈಯದ್ ನಮ್ಮ ಜೊತೆ ನಿರಂತರವಾಗಿ ಚರ್ಚೆ ಮಾಡಿದ್ರು. ನಂತರ ವಿಧಾನಸೌಧದ 6 ಕಡೆ ಇದನ್ನ ಹಾಕಿದ್ದೇವೆ. ಶುದ್ಧ ನೀರು ಕೊಡಬೇಕು, ಇದು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಇಲ್ಲಿ ಸಾವಿರಾರು ಜನಸಾಮಾನ್ಯರು ಪ್ರತಿ ದಿವಸ ಕುರಿತು ಬರ್ತಾರೆ. ಅದು ಅತ್ಯಂತ ಕಡುಬಡವರಿಂದ ಹಿಡಿದು ಅತ್ಯಂತ ಶ್ರೀಮಂತ ತನಕ ಇರ್ತಾರೆ. ಶಿಕ್ಷಣ ಇಲ್ಲದಿಂದ ಹಿಡಿದು ಶಿಕ್ಷಣ ಪಡೆದವರು ತನಕ ಇಲ್ಲಿಗೆ ಬರ್ತಾರೆ. ಅಧಿಕಾರ ಇಲ್ಲದವರು, ಅಧಿಕಾರ ಇದ್ದವರು, ಮಾಧ್ಯಮದ ಮಿತ್ರಪದ ಎಲ್ಲವೂ ಕೂಡ ಸೇರುವ ಒಂದು ದೊಡ್ಡ ಕೇಂದ್ರ ಸ್ಥಾನ ಆಗಿದೆ. ಇಲ್ಲಿಗೆ ಬಹುಶಃ ಬಂದಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಗೊತ್ತಿದ್ದಾಗೆ, ಮಾಧ್ಯಮದವರಿಗೂ ಗೊತ್ತಿದ್ದಾಗೆ, ಬಂದಂಥ ಜನರಿಗೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ನಮ್ಮ ಗಮನಕ್ಕೆ ಬಂದಿತ್ತು. ನನ್ನ ಹತ್ರ ಇಲ್ಲಿ ನಮ್ಮ ಚೇರ್ಮನ್ ಹತ್ರ ಕೂಡ ತಾವಾಗ ಈ ಬಗ್ಗೆ ಚರ್ಚೆ ಕೊಡ್ತಾ ಎಲ್ಲರೂ ಕೂಡ ಮಾಡ್ತಾಯಿದ್ರಿ. ನಾನು ಕೂಡ ಇದಕ್ಕೆ ವ್ಯವಸ್ಥೆ ಮಾಡುವಂಥ ಕೂಡ ನಾವು ಇಬ್ಬರು ಕೂಡ ತಮ್ಮ ಕೂಡ ಹೇಳಿದ್ದೆವು. ಈ ಜನರಿಗೆ ಕೂಡ ಪ್ರಯೋಜನ ಇತ್ತು ಆಗಬೇಕಂತ ಹೇಳಿ ಆಲೋಚನೆ ಇತ್ತು. ಈ ಮಧ್ಯೆ ನಮ್ಮ ಸಂತ ಸೈಯದರವರು ಅವರೊಂದು ಜನಸತ್ವ ಅಂತ ಅವರು ಇದರ ಬಗ್ಗೆ ಸತತವಾಗಿ ನಮ್ಮ ಇಬ್ಬರ ಹತ್ರ ಬಂದು ನಮ್ಮ ಇಬ್ಬರ ಲೆಟ್ರನ್ನು ತಗೊಂಡು ಅದು ಸಭಾಪತಿ ಮತ್ತು ಸಭಾಧ್ಯಕ್ಷ ಕೆಲಸ ಬರೀ ಕೇವಲ ಹೌಸ್ ನಡೆಸೋದಲ್ಲ, ಇಡೀ ವಿಧಾನಸೌಧ ಸುತ್ತಮುತ್ತಲೇ ಏನೇನು ನಡೀತೈತಿ, ಜನರ ಕಷ್ಟಗಳೇನು ಅಂತ ತಿಳ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿ ಈ ಕಾರ್ಯಕ್ರಮ ಮಾಡ್ತೀವಿ. ಕೆಲವು ಅದನ್ನು ಟೀಕೆ ಮಾಡ್ತಾರೆ, ಮಾಡಲಿ, ಬಟ್ ನಾವು ಮಾಡೋದು ಜನಪರವಾದಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ಈಗ ನೋಡಿ, ಇದ್ರ ಕೂಡ ಹಕ್ಕಿಗಳಿಗೆ ಈಗ ನಾವು ಗಿಡಕ್ಕೆ ಒಂದು ಇದನ್ನು ಕಟ್ಟಿ ನೀರು ಹಾಕಬೇಕು, ಕಾಳು ಹಾಕ್ಬೇಕಂತ ಮಾಡ್ತೀವಿ. ನಾವು ನಮ್ಮ ತೋಟದೆಲ್ಲ ಮಾಡೀವಿ, ಆ ಥರ ಮಾಡ್ತೀವಿ. ಆ ಥರ ನಾವು ಈ ಕೆಲಸವನ್ನು ಮಾಡೋದ್ರಲ್ಲಿ ಅನೇಕ ರೀತಿಯಿಂದ ನಾವು ಸಭಾಧ್ಯಕ್ಷರು ಕೂಡಿ ಏನು ಯೋಚನೆಯನ್ನು ಮಾಡ್ತೇವೆ, ಈ ವಿಧಾನಮಂಡಲ ಏನು ವಿಧಾನಸೌಧ ಐತಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.